ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸಖ್ಯ ಗಾಂವ್ಕರ್. ದೇಶದ 25 ಲಕ್ಷ ಜನರನ್ನು ತಲುಪಿ ಅಭಿಪ್ರಾಯ ಸಂಗ್ರಹ ಮಾಡಿರುವ ಅತಿ ದೊಡ್ಡ ವಿಸ್ತೃತ ಬಿಗ್ಗೆಸ್ಟ್ ಸ್ಯಾಂಪಲ್ ಸೈಜ್ ಸರ್ವೆಯಲ್ಲಿ ಹಾಗಾದರೆ 24ರ ಚುನಾವಣಾ ಫಲಿತಾಂಶದ ಭವಿಷ್ಯ ಏನು ಈಗ ಬರ್ತಾ ಇರೋದು? ಈ ಅವಧಿಯ ಅತಿ ದೊಡ್ಡ ಸಮೀಕ್ಷಾ ವರದಿ ಈಗ ಹೊರಬಿದ್ದಿದ್ದು ಯಾವ್ಯಾವ ರಾಜ್ಯಗಳಲ್ಲಿ ಏನು ರಿಸಲ್ಟ್ ಕೊಡ್ತಾ ಇರೋದು, NDAಗೆಷ್ಟು INDIಗೆಷ್ಟು, ದೇಶದಲ್ಲಿ ಏನು ಫಲಿತಾಂಶ ಬರುತ್ತೆ ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ. ಈ ಸರ್ವೆ ರಿಪೋರ್ಟನ್ನು ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗಾಗಲೇ ಹಲವು ಪ್ರತಿಷ್ಠಿತ ನ್ಯಾಷನಲ್ ಸರ್ವೆ ರಿಪೋರ್ಟ್ಗಳನ್ನು ನೋಡಿದ್ದೀವಿ ನಾವು. 25 ಲಕ್ಷ ಜನರನ್ನು ತಲುಪಿರುವ ಈ ಸರ್ವೆ ಮಹತ್ವ ಪಡ್ಕೊಳ್ತಿದೆ. TV9 ಪೋಲ್ ಸ್ಟಾರ್ ಭಾರತ ವರ್ಷ ಒಪಿನಿಯನ್ ಪೋಲ್. ಈಗಾಗಲೇ ಕರ್ನಾಟಕಕ್ಕೆ ಸಂಬಂಧಪಟ್ಟ ಈ ಪೋಲ್ ಸ್ಟಾರ್ ರಿಪೋರ್ಟನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಕರ್ನಾಟಕದಲ್ಲಿ ಏನಾಗುತ್ತೆ ಅಂತ, ಓವರಾಲ್ ವಿವಿಧ ರಾಜ್ಯಗಳಲ್ಲಿ ಏನಾಗುತ್ತೆ, ದೇಶದಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಬರುತ್ತೆ, ಹಾಗಾದರೆ 25 ಲಕ್ಷ ಜನರ ಅಭಿಪ್ರಾಯ ಏನಿದೆ ಈ ಹೊತ್ತಲ್ಲಿ. ಎಲೆಕ್ಷನ್ ಬಹಳ ಹತ್ತಿರದಲ್ಲಿದೆ, ಕೆಲವು ಕಡೆ ಆಗಿ ಹೋಗಿದೆ, ಏನು ಹೇಳ್ತಾ ಇದೆ ಹಾಗಾದರೆ ನೋಡ್ಬಿಡೋಣ ಒನ್ ಬೈ ಒನ್. ಪೋಲ್ ಸ್ಟಾರ್ TV9 ಭಾರತ ವರ್ಷ ರಿಪೋರ್ಟ್ ಪ್ರಕಾರ ಓವರಾಲ್ NDAಗೆ 362 ಸ್ಥಾನಗಳು ಬರಲಿವೆ, INDIಗೆ 149, ಇತರೆ 32 ಅಂತ ಕೊಡ್ತಾ ಇರೋದು. ಇನ್ನು ರಾಜ್ಯದ ಲೆಕ್ಕಾಚಾರದಲ್ಲಿ ನೋಡ್ತಾ ಹೋಗೋಣ ಒನ್ ಬೈ ಒನ್. ರಾಜಸ್ಥಾನದಲ್ಲಿ 25 ಪೈಕಿ BJPಗೆ 19, ಕಾಂಗ್ರೆಸ್ಗೆ 2 ಅಂತ ಕೊಡ್ತಾ ಇರೋದು. ಪಂಜಾಬ್ನಲ್ಲಿ BJP 4, ಆಮ್ ಆದ್ಮಿಗೆ 8 ಸ್ಥಾನಗಳು ಅಂತ ಕೊಡ್ತಾ ಇರೋದು. ಹಾಗೆ ಮಧ್ಯಪ್ರದೇಶದಲ್ಲಿ BJPಗೆ 29ಕ್ಕೆ 29, ಗುಜರಾತಲ್ಲಿ 26ಕ್ಕೆ 26, ಉತ್ತರ ಪ್ರದೇಶದಲ್ಲಿ 80 ಪೈಕಿ NDAಗೆ 68, ಕಡಿಮೆ ಆ್ಯಕ್ಚುಲಿ, ಬೇರೆ ಎಲ್ಲ 75ರ ಮೇಲೆ ತೋರಿಸ್ತಾ ಇದ್ದರೆ ಈ ಸರ್ವೆ 68 ಲಾಸ್ ಆಗುತ್ತಲ್ಲಿ ಅಂತ ಹೇಳ್ತಾ ಇದೆ. INDIಗೆ 12, ಜಮ್ಮು ಕಾಶ್ಮೀರದಲ್ಲಿ 5 ಪೈಕಿ BJPಗೆ 2, ಇತರೆ 3, ಹಾಗೆ ಆಂಧ್ರ ಪ್ರದೇಶದಲ್ಲಿ ಒಟ್ಟು 25ರ ಪೈಕಿ NDAಗೆ 12, YSRCPಗೆ 13, ತೆಲಂಗಾಣದಲ್ಲಿ 17ರಲ್ಲಿ BJPಗೆ 7 ಪ್ಲಸ್ ಆಗುತ್ತೆ, ಕಾಂಗ್ರೆಸ್ಗೆ 8 ಅಂತ ಕೊಡ್ತಾ ಇರೋದು. ಕರ್ನಾಟಕದಲ್ಲಿ ಈಗಾಗಲೇ ನಾವು ಇದನ್ನು ರಿಪೋರ್ಟ್ ಮಾಡಿದ್ವಿ, BJPಗೆ 20, JDSಗೆ ಅಷ್ಟಕ್ಕಷ್ಟು 3ಕ್ಕೆ 3 ಗೆಲ್ಲುತ್ತೆ, ಕಾಂಗ್ರೆಸ್ಗೆ 5. ತಮಿಳುನಾಡಿನಲ್ಲಿ 39 ಪೈಕಿ INDIಗೆ 32, NDAಗೆ 5 ಸ್ಥಾನಗಳು ಬರುತ್ತೆ ಅಂತ ಹೇಳ್ತಾ ಇರೋದು. BJP ಪ್ಲಸ್ ಪಕ್ಷಗಳಿಗೆ 5 ಸ್ಥಾನಗಳು ಅಂತ ಹೇಳ್ತಿರೋದು. ಇನ್ನು ವೆಸ್ಟ್ ಬೆಂಗಾಲಲ್ಲಿ ಬಹಳ ಕುತೂಹಲ ಇದೆ. ಪಶ್ಚಿಮ ಬಂಗಾಳದಲ್ಲಿ ಈ ಸರ್ವೆ ರಿಪೋರ್ಟ್ ಅತ್ಯಂತ ವಿಸ್ತೃತ ಸರ್ವೆ ವರದಿ ಏನು ಅಂತ. BJPಗೆ 20, TMCಗೆ 21, ಕಾಂಗ್ರೆಸ್ಗೆ 1. ಸೊ TMC BJP ನಡುವೆ ನೆಕ್ ಟು ನೆಕ್ ಫೈಟ್ ಆಗುತ್ತೆ, ಅಷ್ಟು ಸಲೀಸಿಲ್ಲ ಅನ್ನುವ ವರದಿಯನ್ನು ಕೊಡ್ತಿದೆ. ಬಹುತೇಕ ಸಮೀಕ್ಷೆಗಳು BJPನೇ ಮುಂದೆ ಹೋಗುತ್ತೆ ಅಂತ ಕೊಡ್ತಾ ಇದ್ದರೆ, TV9 ಸಮೀಕ್ಷೆ BJP TMC ಬಹಳ ಹತ್ತಿರದಲ್ಲಿ ಫೈಟ್ ಮಾಡುತ್ತೆ ಅಂತ ಕೊಡ್ತಾ ಇರೋದು. ಮಹಾರಾಷ್ಟ್ರದಲ್ಲಿ 48ರಲ್ಲಿ NDAಗೆ 28, INDIಗೆ 20. ಇನ್ನು ಅಸ್ಸಾಮಲ್ಲಿ 14ರಲ್ಲಿ BJPಗೆ 11 ಬರುತ್ತೆ. ಒಡಿಶಾದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗುತ್ತೆ, BJPಗೆ ಗೇನ್ ಆಗುತ್ತೆ ಅಂತ ಕೊಡ್ತಾ ಇದೆ. 21ರಲ್ಲಿ BJPಗೆ 14 ಬರುತ್ತೆ, BJDಗೇನೆ ಡೌನ್ ಆಗುತ್ತೆ, 6 ಬರುತ್ತೆ ಅಂತ ಹೇಳ್ತಾ ಇರೋದು. ಸೊ BJP NDA ಭರ್ಜರಿಯಾಗಿ ಬಾಚಿಕೊಳ್ಳುತ್ತೆ ಈ ಸಲ, ಅದರಲ್ಲಿ ಡೌಟೇ ಇಲ್ಲ ಅನ್ನುವಂಥ ರಿಪೋರ್ಟನ್ನು 25 ಲಕ್ಷ ಜನರನ್ನು ತಲುಪಿರುವ ಈ TV9 ಒಪಿನಿಯನ್ ಪೋಲ್ ಕೊಡ್ತಾ ಇದೆ. ಸೊ ಅತಿ ಹೆಚ್ಚು ಜನರನ್ನು 25 ಲಕ್ಷ ಜನರನ್ನು ಸಂಪರ್ಕ ಮಾಡಿ ಅಭಿಪ್ರಾಯ ಸಂಗ್ರಹ ಆಗಿರೋದ್ರಿಂದ ನಿಖರತೆ ಜಾಸ್ತಿ ಇರುತ್ತೆ ಅನ್ನೋ ಕಾರಣಕ್ಕೆ TV9 ಪೋಲ್ ಸ್ಟಾರ್ ಸರ್ವೆ ಗಮನ ಸೆಳೆಯಿತು. ಓವರಾಲ್ ದೇಶದಲ್ಲಿ BJP ಭರ್ಜರಿಯಾಗಿ ಗಳಿಸುತ್ತೆ, ಆದರೆ 360ರ ಗಡಿಗೆ ತಲುಪುವಲ್ಲಿ ಮಾತ್ರ ಯಶಸ್ವಿಯಾಗುತ್ತೆ ಅಂತ ಕೊಡ್ತಾ ಇರೋದು ಅಂಕಿಅಂಶಗಳನ್ನು. ಹಲವು ರಾಜ್ಯಗಳಲ್ಲಿ ಗೇಮ್ ಚೇಂಜ್ ಆಗುವ ಸುಳಿವು ಸಿಗ್ತಾ ಇದೆ. ದಕ್ಷಿಣದಲ್ಲಿ BJP ನೆಲೆಯೂರುತ್ತೆ, ಆದರೆ ಕರ್ನಾಟಕದಲ್ಲಿ ಕಳೆದ ಬಾರಿಗಿಂತ ಕಳೆದುಕೊಳ್ಳುತ್ತೆ ಅನ್ನುವ ಅಂಕಿಅಂಶಗಳನ್ನು ಗಮನಿಸ್ತಾ ಇದ್ದೀವಿ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.